ಕೆಲಸ ಆಗ್ಲಿಲ್ಲ ಅಂದ್ರೆ ಅವ್ರನ್ನ ಹೊರಗಿಟ್ಟು ಉಳ್ದಂತವ್ರಿಗೆ ಅವಕಾಶ ಮಾಡ್ಕೊಡಿ. ನನಗೂ ಸಚಿವ ಸ್ಥಾನ ಕೊಡಿ, ನನಗೂ ಸಚಿವ ಸ್ಥಾನ ಕೊಡಿ ಅಂತ ಚನ್ನಗಿರಿಯ MLA ಪಟ್ಟು ಹಿಡಿದಿದ್ದಾರೆ. ಈಗ ನಾನೇನ್ ಸನ್ಯಾಸಿ, ಆ ರಾಜಕೀಯ ಸನ್ಯಾಸಿ ಅಲ್ವಲ್ಲ, ನಾನು ಕೂಡ ಕಾದಿನೇ ತೊಟ್ಟಿರೋದು. ಈ ರೀತಿಯಾಗಿ ಹೇಳೋದ್ರ ಮುಖಾಂತರ ಪರೋಕ್ಷ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ, ಸಚಿವ ಸ್ಥಾನ ಕೊಟ್ರೆ ನಾನು ಕೂಡ ನಿಭಾಯಿಸ್ತೀನಿ. ಸಚಿವ ಸ್ಥಾನಕ್ಕೆ ಟವಲ್ ಹಾಕಿದ್ದಾರೆ ಚನ್ನಗಿರಿಯ MLA ಬಸವರಾಜ್ ಶಿವಗಂಗಾ. ನನಗೂ ಸಚಿವ ಸ್ಥಾನ ಕೊಡಿ ಅಂತ MLA ಪಟ್ಟು ಹಿಡಿದಿದ್ದಾರೆ. ಬೇಕಾದ್ರೆ ಕಂಡೀಷನ್ಸ್ ಗಳನ್ನ ಹಾಕಿ ನಾನು ಒಪ್ಕೊಳ್ತೀನಿ, ಅದಕ್ಕೆ ನಾನೇನ್ ಸನ್ಯಾಸಿ ಅಲ್ಲ ಹೀಗಂತ ಪರೋಕ್ಷ ಮೆಸೇಜ್ ಅನ್ನ ಶಾಸಕರು ಕೊಟ್ಟಿದ್ದಾರೆ. ಹಂಗೆ ನೋಡೋದಾದ್ರೆ ಅವ್ರ ಜಿಲ್ಲೆಗೆ ಆಲ್ರೆಡಿ ಒಂದು ಸಚಿವ ಸ್ಥಾನ ಇದೆ. ಅದಕ್ಕೂ ಒಂದು ಟಾನ್ ಕೊಟ್ಟಿದ್ದಾರೆ ಅವರು. ಬೇಕಿದ್ರೆ ಒಂದು 6 ತಿಂಗಳು ಕೊಟ್ಟು ನೋಡ್ಲಿ ನಾನು ಹೆಂಗ್ ಕೆಲಸ ಮಾಡ್ತೀನಿ ಅಂತ. ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ವಾಪಸ್ ತಗೊಳ್ಳಿ. ಆದ್ರೂ ಸಾಲಿಲ್ಲ ಅಂದ್ರೆ 6 ತಿಂಗಳಿಗೆ ಅಗ್ರಿಮೆಂಟ್ ಬೇಕಾದ್ರೆ ಮಾಡ್ಕೊಳ್ಳಿ. ನಾನೇನು ಬಿಟ್ಕೊಡಿ ಅಂತ ತಕ್ಷಣ ಬಿಟ್ಕೊಡ್ತೀನಿ, ಒಂದು 6 ತಿಂಗಳು ನಂಗೆ ಅವಕಾಶ ಕೊಟ್ಟು ನೋಡಿ. ಅಂಡ್ ಎಸ್, ಅದನ್ನೇ ನನಗೆ ಹೇಳ್ತಿದ್ನಲ್ಲ, ಆಲ್ರೆಡಿ ಆ ಭಾಗಕ್ಕೆ ಒಂದು ಸಚಿವ ಸ್ಥಾನ ಇದೆ ಅಂದ್ರೂ ಕೂಡ ಇನ್ನೊಂದು ಕೊಟ್ರೆ ಏನಾಗಲ್ಲ ಹೇಗಂತ ಹೇಳೋದ್ರ ಮುಖಾಂತರ ಸಚಿವ ಸ್ಥಾನಕ್ಕೆ ಟವಲ್ ಹಾಕಿದ್ದಾರೆ ಚನ್ನಗಿರಿಯ MLA ಬಸವರಾಜ್. ಕೆಲಸ ಮಾಡಿದ ರಿಪೋರ್ಟ್ ನೋಡಲಿ, ನಾನೇನು ರಿಪೋರ್ಟ್ ಕೊಡೋಕ್ಕಾಗಲ್ಲ. ಹೈಕಮಾಂಡ್ ರಿಪೋರ್ಟ್ ತಗೊಳ್ಳಿ, ಒಂದು ದೃಢ ನಿರ್ಧಾರ ತಗೋಬೇಕು ಹೈಕಮಾಂಡ್. ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಹಿಳೆಯರು, ತಾಯಿಯಂದರು ನಾವು ಓದಂಥ ಕಾರ್ಯಕ್ರಮಗಳು ಏನು ದಿನನಿತ್ಯ ಕಾರ್ಯಕ್ರಮ, ಗುದ್ಲಿ ಪೂಜೆಗಳು ಓದೋದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಭಾಗವಹಿಸ್ತಾರೆ. ಅಂದರೆ ಕಾಂಗ್ರೆಸ್ ಪರವಾಗಿ ಒಲವಿದೆ. ನಮಗೆಲ್ಲ ಗೊತ್ತಿದೆ, ಈ ಹಿಂದೆಲ್ಲ ಗಂಡು ಮಕ್ಳುಗಳು ಕಾರ್ಯಕ್ರಮಗಳಲ್ಲಿರೋರು, ಹೆಣ್ಮಕ್ಳು ಕಡಿಮೆ ಇರ್ತಿದ್ರು. ಈ ನಮ್ಮ ಕಾಂಗ್ರೆಸ್ನ ಏನು ನಮ್ಮ ತಾಯಿಯಂದ್ರ ರಕ್ಷಣೆಗೆ, ನೆಮ್ಮದಿ ಜೀವನಕ್ಕೆ ಕಾಂಗ್ರೆಸ್ ಪಕ್ಷ ನಿಲ್ತು, ಈ ಯೋಜನೆಗಳು ತಂದು ಹೆಣ್ಮಕ್ಳು ವಾಲಂಟಿಯರಾಗಿ ಬಂದು ಆಶೀರ್ವಾದ ಈಗಲೂ ಮಾಡ್ತಾರೆ. ಇನ್ನೊಂದ್ಸರಿ ನೀನು ಗೆಲ್ಲಪ್ಪ, ಇನ್ನೊಂದ್ಸರಿ ನಿಮ್ಮ ಸರ್ಕಾರ ಬರಲಪ್ಪ, ಒಳ್ಳೆ ಉತ್ತಮ ಕೊಡ್ತಾಯಿದ್ದೀರಿ. ಆದ ಕಾರಣ ಅದನ್ನು ನಾವು ಎನ್ಕ್ಯಾಶ್ ಮಾಡ್ಕೋಬೇಕು. ಆದರೆ ಕೆಲವು ಮಂತ್ರಿಗಳು ಅವರ ಒಂದು ವ್ಯವಹಾರಕ್ಕೆ ಸೀಮಿತ ಆಗಿದ್ದಾರೆ. ಆ ಒಂದು ವ್ಯವಸ್ಥೆನ ತೆಗೆದು ಅವ್ರು ವ್ಯವಹಾರ ಮಾಡ್ಕೊಳ್ಳೋಕೆ ಅವ್ರಿಗೆ ಅವಕಾಶ ಕೊಡಿ. ಅವ್ರಿಗೆ ಯಾಕೆ ತೊಂದರೆ ಕೊಡ್ತಿದ್ದಾರೆ? ವ್ಯವಹಾರಕ್ಕೆ ಸೀಮಿತ ಕೊಟ್ಟು ಯಾರು ಆಕ್ಟಿವಾಗಿ ಕೆಲಸ ಮಾಡೋ ಅಂತ ಇದ್ದಾರೆ ಅವ್ರನ್ನ ತಂದು ಮಂತ್ರಿ ಮಾಡಿದ್ರೆ ಪಕ್ಷ ಇನ್ನೂ ಒಂದು ಸರಿ ಅಧಿಕಾರ ಬರೋದ್ರಾಗ ಏನು. ಓಕೆ, ಮೋರ್ ಡೀಟೇಲ್ಸ್ ನನ್ನ ದಾವಣಗೆರೆಯ ಪ್ರತಿನಿಧಿ ಮಲ್ಲಿಕಾರ್ಜುನ್ ಡೀಟೇಲ್ಸ್ನ ಕೊಡ್ತಾರೆ. ಮಲ್ಲಿಕಾರ್ಜುನ್, ಚನ್ನಗಿರಿ MLA ಸಿಕ್ಕಾಪಟ್ಟೆ ರೆಬಲ್ ಆಗ್ಬಿಟ್ಟಿದ್ದಾರೆ ಮಿನಿಸ್ಟರ್ ಗಿರಿ ವಿಚಾರಕ್ಕೋಸ್ಕರ. ಡೀಟೇಲ್ಸ್ ಏನಿದೆ, ಏನ್ ಅಸಮಾಧಾನ ಕಾರಣ ಏನು ಅವರಿಗೆ? ವಿದ್ಯಾ, ಇದೇನು ಮೊದಲನೇನಲ್ಲ. ಯಾಕಂದ್ರೆ ಶಿವಗಂಗಾ ಬಸವರಾಜ್ ಅವರು ಹಿಂದೇನು ಕೂಡ ಸ್ಥಳೀಯ ಸಚಿವರಾಗಿರ್ತಕ್ಕಂಥ, ಅದು ಕಾಂಗ್ರೆಸ್ನ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ವಿರುದ್ಧವಾಗಿ ಒಂದು ತೆರಿಗೆ ಬಿದ್ದಿರತಕ್ಕಂಥ ವಿಚಾರ. ಯಾಕಂತಂದ್ರೆ ಈ ಹಿಂದೆ ಏನ್ ಚನ್ನಗಿರಿ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂತಹ ಏನು ಮೂಲಭೂತ ಸೌಕರ್ಯಗಳು ಅಥವಾ ಅಲ್ಲಿ ಬೇಕಾಗಿರ್ತಕ್ಕಂಥ ಅನುದಾನ ಏನಿದೆ, ಅನುದಾನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಿ ಒಂದು ರೆಬಲ್ ಆಗಿದ್ರು. ಈಗ ಮತ್ತೆ ಅದೇ ಒಂದು ದಾರಿಯಲ್ಲಿ ಶಿವಗಂಗಾ ಬಸವರಾಜ್ ಅವರು ಮುಂದೆ ಹೋಗ್ತಿರ್ತಕ್ಕಂಥದ್ದು. ಯಾಕಂತಂದ್ರೆ ಕ್ಯಾಬಿನೆಟ್ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೇನೋ ಒಂದು ಪ್ರಶ್ನೆಯನ್ನು ಕೇಳ್ತೀವಿ. ಈ ಪ್ರಶ್ನೆ ವಿಚಾರ ಸಂಬಂಧಪಟ್ಟಂಗೆ ಏನು ಸರ್ಕಾರ ಏನಿದೆ 2 ವರ್ಷ ಸಾಧನೆ ಅಂತ ಹೇಳ್ಕೊಂಡು ಓಡಾಡ್ತಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಏನು ಸಾಧನೆ ಮಾಡಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ನಮ್ಮ ಸ್ಥಳೀಯವಾಗಿ ಅಥವಾ ಚನ್ನಗಿರಿ ಕ್ಷೇತ್ರದಲ್ಲಿ ಯಾವುದೇ ರೀತಿಯಂತ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಸ್ಥಳೀಯ ಜನರು ಬಂದು ಕೇಳ್ತಿದ್ದಾರೆ, ಬಂದು ನಮಗೆ ಮೂಲಭೂತ ಸೌಕರ್ಯಗಳು ಮತ್ತೆ ಅಲ್ಲಿ ಬೇಕಾದಂತ ಮನೆ ಅಥವಾ ಇನ್ನಿತರ ರಸ್ತೆ ಚರಂಡಿ ಈ ತರ ಒಂದು ಕೆಲಸಕ್ಕೆ ನಮ್ಮನ್ನು ಕೇಳಿದಾಗ ನಮ್ಗೆ ಯಾವುದೇ ರೀತಿಯಾದಂತ ಅನುದಾನ ಬರ್ತಾ ಇಲ್ಲ. ಯಾಕಂದ್ರೆ ಕೇವಲ ಏನು ಗ್ಯಾರಂಟಿ ಯೋಜನೆ ಅಷ್ಟೇ ಅನುದಾನಕ್ಕೆ ತಂದು ಬಿಟ್ರೆ ನಮಗೆ ₹1 ಕೂಡ ಇಲ್ಲಿಗೆ ಸಿಕ್ಕಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಏನು ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಏನಿದ್ದಾರೆ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಒಂದು ಸಚಿವ ಸ್ಥಾನ ಅಂತ ಕೊಡೋದಾದ್ರೆ ಮೊದಲ ಆದ್ಯತೆ ಅವ್ರಿಗೆ ಕೊಡಬೇಕು. ಯಾಕೆಂತಂದ್ರೆ ಅವರಿಗೆ ಏನಿದ್ದಾರೆ ಅವರೇನು ಅಧಿಕಾರವನ್ನ ಅನುಭವಿಸಿ ಜಿಡ್ಡು ಹೋಗಿರ್ತಕ್ಕಂಥದ್ದು. ಏನು ಸಚಿವ ಸ್ಥಾನ ಕೇವಲ ಅವರ ಒಂದು ಏನು ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಮಾತ್ರ ಒಂದು ಸಚಿವ ಸ್ಥಾನ ಕೊಟ್ಟಂಗಾಗಿದೆ ಹೊರತಾಗಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಏನು ಕೆಲಸವನ್ನ ಮಾಡಿಲ್ಲ ಅನ್ನುವಂಥ ಒಂದು ವಿಚಾರ ಒಂದು ಇಂಡೈರೆಕ್ಟ್ ಆಗಿ ಎಲ್ಲೋ ಒಂದು SS ಮಲ್ಲಿಕಾರ್ಜುನ್ ಅವರಿಗೆ ಹೇಳ್ತಕ್ಕಂಥ. ಯಾಕಂದ್ರೆ ಅವರವರ ವ್ಯವಹಾರ ಮಾಡ್ಕೊಳ್ಳಿಕ್ಕೆ ಮತ್ತೆ ಅವರವರ ಒಂದು ಕೆಲಸವನ್ನ ಮಾಡ್ಕೊಳ್ಳಿಕ್ಕೆ ಮಾತ್ರ ಸಚಿವ ಸ್ಥಾನವನ್ನ ಏನು ಆಯ್ಕೆ ಮಾಡಿಕೊಂಡು ಏನು ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥದ್ದು ಬಿಟ್ರೆ ನಮ್ಮ ಯಾವುದೇ ರೀತಿಯಾದಂತಹ ಜಿಲ್ಲೆಯ ಅಥವಾ ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೂಡ ಒಂದು ಕೆಲಸವನ್ನ ಮಾಡಿಲ್ಲ. ಮತ್ತೆ ಈ ಒಂದು ನಿಮಗೆ ಸಚಿವ ಸ್ಥಾನ ಏನು ಆಕಾಂಕ್ಷಿ ಇದ್ದೀರಾ ಅನ್ನುವಂಥ ಪ್ರಶ್ನೆಗೆ ನಾವೇನು ರಾಜಕೀಯ ಸನ್ಯಾಸಿ ಅಲ್ಲ, ಬದಲಾಗಿ ನಮಗೂ ಕೂಡ ನಾವು ಒಂದು ಕೆಲಸವನ್ನ ಮಾಡಿ ತೋರಿಸ್ತೀವಿ.
ಇವ್ರೇನು ಕೆಲಸ ಮಾಡಿದ್ರೆ ಅದರ 10 ಪಟ್ಟು ಒಂದು ಕೆಲಸವನ್ನ ಮಾಡ್ತೀವಿ ಅನ್ನೋ ಒಂದು ವಿಚಾರ. ಅದರ ಜೊತೆಗೆ ಏನು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ 8 ರಿಂದ 10 ಜನ ಸಚಿವರೇನಿದ್ದಾರೆ ಸಂಪೂರ್ಣವಾಗಿ ಯಾವುದೇ ರೀತಿಯಾದಂತಹ ಒಂದು ಸಾಧನೆಯನ್ನ ಮಾಡಿಲ್ಲ ಅಥವಾ ಕೆಲಸವನ್ನ ಮಾಡಿಲ್ಲ. ಅವರ ಕೆಲಸವಂತ ಬಂದಾಗೆ ಕೇವಲ ಶೂನ್ಯ ಸಾಧನೆ ಮಾತ್ರ ಒಂದು ಕೆಲಸ ಆಗಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ. ಅಂತವರನ್ನ ಕೈಬಿಟ್ಟು ಹೊಸಬರಿಗೆ ಅಂದ್ರೆ ಈಗಾಗಲೇ 4 ರಿಂದ 5 ಬಾರಿ 6 ಬಾರಿ ಗೆದ್ದಂತಹ ಏನು ಶಾಸಕರೇನಿದೆ ಅವರಿಗೆ ಒಂದು ಸಚಿವ ಸ್ಥಾನವನ್ನ ಕೊಟ್ಟಿದ್ದೆ ಆದ್ರೆ ಉತ್ತಮವಾದಂತಹ ಒಂದು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾರೆ, ಮತ್ತೆ ರಾಜ್ಯ ಸರ್ಕಾರಕ್ಕೆ ಒಂದು ಒಳ್ಳೆ ಹೆಸರನ್ನು ತರ್ತಾರೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಇರ್ತಕ್ಕಂತಹ ಸಚಿವರ ಮೇಲೆ ಗರಂ ಆಗಿರ್ತಕ್ಕಂಥದ್ದು, ಮತ್ತೆ ಏನು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂತಹ ಸಚಿವರನ್ನ ಅಂದ್ರೆ ಹಳೆ ಸಚಿವರೇನಿದ್ರೆ ಅವರನ್ನ ಕೆಳಗಿಳಿಸಬೇಕು, ಜೊತೆಗೆ ಹೊಸ ಶಾಸಕರೇನಿದೆ ಅವರಿಗೆ ಒಂದು ಸಚಿವ ಸ್ಥಾನ ಕೊಡ್ಲಿ ಅನ್ನುವಂಥ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ವಿದ್ಯಾ, ಓಕೆ, ಧನ್ಯವಾದ ಮಲ್ಲಿಕಾರ್ಜುನ್ ಡೀಟೇಲ್ಸ್ಗೆ. ಆಗ್ರಹ ಕೇಳಿ ಬರ್ತಾ ಇದೆ. ಹೌದು, ಮಾಡಲೇಬೇಕು. ಯಾಕೆಂದರೆ 2 ವರ್ಷ ಸಾಧನೆ ಸಮಾವೇಶ ಮಾಡ್ತಾ ಹೋಗ್ತಾ ಇದ್ದೀವಿ. ಕೆಲವು ಮಂತ್ರಿಗಳು ಸಾಧನಾ ಸಮಾವೇಶದ ಪ್ರಕಾರ ಸಾಧನೆಗಳಾಗಿಲ್ಲ. ಯಾರ ಹೆಸರು ಹೇಳೋದು ಬೇಡ, ಯಾರನ್ನು ಅನ್ಯತಾ ಭಾವಿಸೋದು ಬೇಡ. ಮಾಡಲಿ. ಹೊಸ್ದಾಗಿ ಆಯ್ಕೆಯಾಗಿರೋರು ಯಾರು ಉತ್ತಮವಾದ ಒಂದು ನಮ್ಮ ಸಂಸದ ಪಟು ಇದ್ದಾರೆ ಅಂಥವ್ರಿಗೊಬ್ರಿಗೆ ನಮ್ಮ ಹೊಸ್ದಾಗಿ ಏನು ಆಯ್ಕೆಯಾಗಿದ್ದಾರೋ ಶಾಸಕರು ಅವ್ರಿಗೊಬ್ಬರಿಗೆ ಅವಕಾಶ ಮಾಡಿಕೊಟ್ರೆ ಪಕ್ಷಕ್ಕೂ ಉತ್ತಮ. ಆಮೇಲೆ ಏನಾಗ್ತಿದೆ, ಫಸ್ಟ್ ಟೈಮ್ ಗೆದ್ದಿರೋರು ಒಂದು ಜೋಶ್ ಇದೆ ನಮಗೆಲ್ಲ, ಏನಾರು ಒಂದು ಮಾಡಬೇಕು ಹೊಸದು ಅನ್ನೋದು. ಈ ಹಳಬರುಗಳಿಗೆಲ್ಲ ಏನಾಗಿದೆ ಅದೇ ಖಾತೆ ಅವನ್ನೆಲ್ಲ ಅನುಭವಿಸಿ ಅವ್ರಿಗೇನು ಅಷ್ಟು ಟೇಸ್ಟ್ ಇಲ್ಲ. ಹೊಸಬ್ರಿಗೆ ಕೊಟ್ಟರೆ ಒಂದು ಅನುಕೂಲ ಆಗ್ತದೆ, ಕೊಡಲಿ ಅನ್ನೋದು ನನ್ನ ಭಾವನೆ. ಆಗ್ರಹ ಕೇಳಿ ಬರ್ತಾ ಇದೆ. ಹೌದು, ಮಾಡಲೇಬೇಕು. ಯಾಕೆಂದರೆ 2 ವರ್ಷ ಸಾಧನೆ ಸಮಾವೇಶ ಮಾಡ್ತಾ ಹೋಗ್ತಾ ಇದ್ದೀವಿ. ಕೆಲವು ಮಂತ್ರಿಗಳು ಸಾಧನಾ ಸಮಾವೇಶದ ಪ್ರಕಾರ ಸಾಧನೆಗಳಾಗಿಲ್ಲ. ಯಾರ ಹೆಸರು ಹೇಳೋದು ಬೇಡ, ಯಾರನ್ನು ಅನ್ಯತಾ ಭಾವಿಸೋದು ಬೇಡ. ಮಾಡಲಿ. ಹೊಸ್ದಾಗಿ ಆಯ್ಕೆಯಾಗಿರೋರು ಯಾರು ಉತ್ತಮವಾದ ಒಂದು ನಮ್ಮ ಸಂಸದ ಪಟು ಇದ್ದಾರೆ ಅಂಥವ್ರಿಗೊಬ್ರಿಗೆ ನಮ್ಮ ಹೊಸ್ದಾಗಿ ಏನು ಆಯ್ಕೆಯಾಗಿದ್ದಾರೋ ಶಾಸಕರು ಅವ್ರಿಗೊಬ್ಬರಿಗೆ ಅವಕಾಶ ಮಾಡಿಕೊಟ್ರೆ